ಎಲ್ರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಎಷ್ಟೋ ದಿನ ಆದ್ಮೇಲೆ ಫ್ಲಿಪ್ಕಾರ್ಟ್ ಮತ್ತೆ ಅಮೆಝಾನ್ ಅಲ್ಲಿ ಸೇಲ್ ಸ್ಟಾರ್ಟ್ ಆಗಿದೆ. ಈ ಒಂದು ಸೇಲ್ ಅಲ್ಲಿ ನೀವೇನಾದ್ರೂ ಮೊಬೈಲ್ ನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಹಾಗೆ ನಿಮ್ಮ ಒಂದು ಬಜೆಟ್ 20,000 ರೂಪಾಯಿ ಇತ್ತು ಅಂತ ಅಂದ್ರೆ ನಿಮ್ಮ ತಲೆಯಲ್ಲಿ 3 ಮೊಬೈಲ್ ಇದ್ದೇ ಇರುತ್ತೆ. ಮೊದಲನೇದಾಗಿ ರಿಯಲ್ಮಿ P4, ಎರಡನೇದಾಗಿ ಓಪೋ K13, ಹಾಗೆ ಮೂರನೇದಾಗಿ ಮೋಟೋ ಎಡ್ಜ್ 60 ಫ್ಯೂಷನ್. ಸೊ ಈ 3 ಮೊಬೈಲ್ ಅಲ್ಲಿ ಯಾವ ಮೊಬೈಲ್ ನ ನೀವು ತಗೋಬೇಕು, ಯಾವ ಮೊಬೈಲು ವರ್ತ್ ಇರುತ್ತೆ, ಯಾವುದು ಬೆಸ್ಟ್ ಮೊಬೈಲ್ ಈ 3ಅಲ್ಲಿ, ಸೊ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ. ಹಾಗೇನೆ ಈ ಒಂದು ಪ್ರೈಸ್ ರೇಟ್ ಏನಿದೆ ಇದು ವೇರಿ ಆಗ್ತಾನೆ ಇರುತ್ತೆ. ಎಕ್ಸ್ಪೆಷಲಿ ಈ ಒಂದು ಓಪೋ K13 ಮತ್ತೆ ರಿಯಲ್ಮಿ P4 ಏನಿದೆ ಇದು ಒಂದೊಂದು ಸರಿ 20,000 ಒಳಗಡೆ ಬರುತ್ತೆ, ಒಂದೊಂದು ಸರಿ 21-22,000 ವರೆಗೂ ಹೋಗುತ್ತೆ. ಸೊ ಇದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಬಟ್ ಏನಂತ ಅಂದ್ರೆ ಮೋಟೋ ಎಡ್ಜ್ 60 ಫ್ಯೂಷನ್ ಏನಿದೆ ಇದು 20,000 ಒಳಗಡೆ ಪಕ್ಕ ಇದ್ದೇ ಇರುತ್ತೆ. ಎನಿ ಟೈಮ್ ನೀವು ಯಾವಾಗಲೇ ನೋಡಿದ್ರು ಈ ಒಂದು ಮೊಬೈಲ್ 20,000 ಒಳಗಡೆನೆ ನಮಗೆ ಸಿಗುತ್ತೆ. ಮೊಬೈಲ್ ಅಂದಿದ್ ಕೂಡಲೇ ಮೊದಲನೇದಾಗಿ ನಾವು ನೋಡೋದು ಡಿಸ್ಪ್ಲೇ. ಸೊ ಡಿಸ್ಪ್ಲೇ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಈ 3 ಮೊಬೈಲ್ ಅಲ್ಲಿ ಯಾವ ಮೊಬೈಲ್ ಒಳ್ಳೆ ಡಿಸ್ಪ್ಲೇ ಜೊತೆಗೆ ಬರ್ತಿದೆ ಅಂತ ನೋಡೋದಾದ್ರೆ, ಫ್ಯೂಚರ್ ವೈಸ್ 3 ಮೊಬೈಲು ಒಳ್ಳೆ ಡಿಸ್ಪ್ಲೇ ಜೊತೆಗೆ ಬರ್ತಿದೆ. ಬಟ್ ನೀವೇನಾದ್ರೂ ಗೇಮಿಂಗ್ ಆಡ್ತೀನಿ ಅಂತ ಅಂದ್ರೆ, ನಿಮ್ಗೇನಾದ್ರೂ 144 ಹರ್ಟ್ಸ್ ನ ಒಂದು ಡಿಸ್ಪ್ಲೇ ಬೇಕು ಅಂತ ಅಂದ್ರೆ ನೀವು ರಿಯಲ್ಮಿ P4 ನ ಕಡೆಗೆ ಹೋಗ್ಬೋದು. ಸೊ ಈ ಒಂದು ಮೊಬೈಲ್ ಅಲ್ಲಿ ಫ್ಲಾಟ್ ಡಿಸ್ಪ್ಲೇ ನಮಗೆ ಸಿಗುತ್ತೆ. 6.7 ಇಂಚಸ್ ನ ಫುಲ್ HD ಡಿಸ್ಪ್ಲೇನ ನಾವು ಇದರಲ್ಲಿ ನೋಡ್ತಾ ಇದೀವಿ. ಸೊ ನೀವೇನಾದ್ರೂ ಗೇಮಿಂಗ್ಗೋಸ್ಕರ ಒಂದು ಒಳ್ಳೆ ಡಿಸ್ಪ್ಲೇ ಇರಬೇಕು ಮೊಬೈಲ್ ಅಲ್ಲಿ ಅಂತ ಅನ್ಕೊಂಡಿದ್ರೆ ರಿಯಲ್ಮಿ P4 ಆರಾಮಾಗಿ ನೀವು ಪರ್ಚೇಸ್ ನ ಮಾಡಬಹುದು. 90 FPS ಗೇಮು ತುಂಬಾನೇ ಸ್ಮೂತ್ ಆಗಿ ಇದರಲ್ಲಿ ರನ್ ಆಗುತ್ತೆ. ನೀವೇನಾದ್ರೂ ಫಿಲಮ್ ನ ಜಾಸ್ತಿ ನೋಡ್ತೀನಿ ಅಂತ ಅಂದ್ರೆ, ಅಥವಾ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನ ಜಾಸ್ತಿ ನೋಡ್ತೀನಿ, ಮೀಡಿಯಾ ಕನ್ಸಂಪ್ಷನ್ ಜಾಸ್ತಿ ಮಾಡ್ತೀನಿ ಅಂತ ಅನ್ನೋದಾದ್ರೆ ನೀವು ಮೋಟೋ ಎಡ್ಜ್ 60 ಫ್ಯೂಷನ್ ಗೆ ಹೋಗ್ಬೋದು. ಯಾಕೆ ಅಂತ ಅಂದ್ರೆ ಇದರಲ್ಲಿ ಕರ್ವ್ ಡಿಸ್ಪ್ಲೇ ಬರುತ್ತೆ, ಹಾಗೆ ಇದು 1.5K ರೆಸೊಲ್ಯೂಷನ್ ನ ಡಿಸ್ಪ್ಲೇ ಆಗಿರುತ್ತೆ. ಸೊ ಒಂದು ಒಳ್ಳೆ ಕ್ಲಾರಿಟಿ ಡಿಸ್ಪ್ಲೇ ನಾವು ಈ ಒಂದು ಮೋಟೋ ಎಡ್ಜ್ 60 ಫ್ಯೂಷನ್ ಅಲ್ಲಿ ನೋಡ್ತಾ ಇದೀವಿ. ಗೇಮಿಂಗ್ ಆರ್ಡರ್ ಯೂಶಲಿ ಈ ಒಂದು ಕರ್ವ್ ಡಿಸ್ಪ್ಲೇ ನ ತಗೊಳ್ಳಲ್ಲ. ಸೊ ಹೀಗಾಗಿ ನಿಮ್ಗೆ ರಿಯಲ್ಮಿ P4 ಇದೆ. ಅಂಡ್ ನೀವೇನಾದ್ರೂ ಮೀಡಿಯಾ ಕನ್ಸಂಪ್ಷನ್ ಮಾತ್ರ ಜಾಸ್ತಿ ಮಾಡ್ತೀನಿ ಅಂತ ಅಂದ್ರೆ ನೀವು ಆರಾಮಾಗಿ ಮೋಟೋ ಎಡ್ಜ್ 60 ಫ್ಯೂಷನ್ ನ ಪರ್ಚೇಸ್ ಮಾಡಬಹುದು. ಇನ್ನು ಮೊಬೈಲ್ ನ ಮೇನ್ ಇಂಪಾರ್ಟೆಂಟ್ ಕ್ಯಾಮ್ರಾ. ಸೊ ಈ ಒಂದು ಕ್ಯಾಮ್ರಾ ಬಗ್ಗೆ ಹೇಳೋದಾದ್ರೆ, ನೀವೇನಾದ್ರೂ ಒಂದು ಒಳ್ಳೆ ಫೋಟೋಗ್ರಫಿ ಮಾಡಬೇಕು ಈ ಒಂದು ಪ್ರೈಸ್ ರೇಟ್ ಅಲ್ಲಿ ಅಂತ ಅನ್ನೋದಾದ್ರೆ ಮೋಟೋ ಎಡ್ಜ್ 60 ಫ್ಯೂಷನ್ ಗೆ ನೀವು ಹೋಗ್ಬೋದು. ಯಾಕೆ ಅಂತ ಅಂದ್ರೆ ಇನ್ ಪರ್ಸನ್ ನಾನು ಒಂದು ಮೊಬೈಲ್ ನ ಯೂಸ್ ಮಾಡಿದೀನಿ. ಸೊ ಒಂದು ಒಳ್ಳೆ ಫೋಟೋಸ್ ನಮಗೆ ಸಿಗುತ್ತೆ. ಅಂದ್ರೆ ಈ ಪ್ರೈಸ್ ರೇಟ್ ಅಲ್ಲಿ 20,000 ರೂಪಾಯಿ ಪ್ರೈಸ್ ರೇಟ್ ಅಲ್ಲಿ, ಹಾಗೆ ರಿಯಲ್ಮಿ P4 ಮತ್ತೆ ಓಪೋ K13 ನ ಕಂಪೇರ್ ಮಾಡಿದ್ರೆ ಮೋಟೋ ಎಡ್ಜ್ 60 ಫ್ಯೂಷನ್ ಅಲ್ಲಿ ಒಂದು ಒಳ್ಳೆ ಕ್ಯಾಮ್ರಾ ಕ್ವಾಲಿಟಿ ನಾವು ನೋಡಬಹುದು. ಸೊ ನೀವೇನಾದ್ರೂ ಕ್ಯಾಮ್ರಾ ಪ್ರಿವೇಟೈಸ್ ಏನಾದ್ರೂ ಮಾಡ್ತಾ ಇದ್ರೆ ಆರಾಮಾಗಿ ಮೋಟೋ ಎಡ್ಜ್ 60 ಫ್ಯೂಷನ್ ನ ಪರ್ಚೇಸ್ ಮಾಡಬಹುದು. ನೀವು ಮೊಬೈಲ್ ನ ಏಂತ ತಗೋತಾ ಇದೀರಾ, ನೀವೇನಾದ್ರೂ ಲಾಂಗ್ ಟರ್ಮ್ ಯೂಸ್ ಮಾಡಬೇಕು, ಹೊಸ ಆಂಡ್ರಾಯ್ಡ್ ವರ್ಷನ್ ನ ಯೂಸ್ ಮಾಡಬೇಕು, ಈ ರೀತಿ ಏನಾದ್ರೂ ನಿಮ್ಮ ಒಂದು ಚೆಕ್ ಲಿಸ್ಟ್ ಅಲ್ಲಿ ಇತ್ತು ಅಂತ ಅಂದ್ರೆ ಈ 3 ಮೊಬೈಲು ಕೂಡ ನಿಮ್ಗಲ್ಲ. ನೀವು ಯಾವ್ದಾದ್ರು ಒಂದು ಸ್ಯಾಮ್ಸಂಗ್ ಮೊಬೈಲ್ ನ ಕಡೆ ಹೋಗ್ಬೋದು. ಯಾಕೆ ಅಂತ ಅಂದ್ರೆ ಈ ಒಂದು ಮೊಬೈಲ್ಗಳು ಏನೇನು ಹೇಳ್ತಾ ಇದೀನಿ, ಈ ಒಂದು ಮೊಬೈಲ್ಗಳಲ್ಲಿ ಮ್ಯಾಕ್ಸಿಮಮ್ 3 ಇಯರ್ಸ್ ಅಥವಾ 4 ಇಯರ್ಸ್ ಅಪ್ಡೇಟ್ ನ ನಾವು ನೋಡ್ಬೋದು. ಅದಾದ್ಮೇಲೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ಸ್ ನಮಗೆ ಸಿಗಲ್ಲ. ಸೊ ನೀವೇನಾದ್ರೂ ಲಾಂಗ್ ಟರ್ಮ್ ಅಪ್ಡೇಟ್ಸ್ ಬೇಕು ಅಂತ ಅಂದ್ರೆ ನೀವು ಸ್ಯಾಮ್ಸಂಗ್ ಮೊಬೈಲ್ಗೆ ಹೋಗ್ಬೋದು, ಈ ಒಂದು 3 ಮೊಬೈಲ್ ನ ಬಿಟ್ಟು. ಇನ್ನು ಮೊಬೈಲ್ ನ ಮೇನ್ ಹಾರ್ಟ್ ಪ್ರೊಸೆಸರ್. ಸೊ ನೀವೇನಾದ್ರೂ ಗೇಮಿಂಗ್ಗೋಸ್ಕರ ಅಥವಾ ಹೆವಿ ಯೂಸ್ ಮಾಡ್ತೀನಿ, ಅಪ್ಲಿಕೇಶನ್ಸ್ನೆಲ್ಲ ತುಂಬಾ ಡೌನ್ಲೋಡ್ ಮಾಡ್ತೀನಿ, ಏನೇನೋ ಮಾಡ್ತೀನಿ ಅನ್ನೋದಾದರೆ ನೀವು ಓಪೋ K13 ಗೆ ಹೋಗ್ಬೋದು. ಯಾಕೆ ಅಂತ ಅಂದ್ರೆ ಈ 3 ಮೊಬೈಲ್ಗಳಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ ನಾವು ನೋಡ್ತಾ ಇರೋದು ಓಪೋ K13 ಅಲ್ಲಿ. ಸೊ ಈ ಒಂದು ಮೊಬೈಲ್ ಅಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 6 Gen 4 ನಮಗೆ ಸಿಗ್ತಿದೆ. ಹಾಗೇನೆ ಮೇನ್ ಇಂಪಾರ್ಟೆಂಟ್ ಏನು ಅಂತಂದ್ರೆ UFS 3.1 ಸಿಗ್ತಿದೆ. ನೀವೇನಾದ್ರೂ ಫೈಲ್ಸ್ ನ ಶೇರ್ ಮಾಡೋದಾಗಿರ್ಬೋದು ಅಥವಾ ಅಪ್ಲಿಕೇಶನ್ ಡೌನ್ಲೋಡ್ ಇನ್ಸ್ಟಾಲಿಂಗ್ ಮಾಡೋದಾಗಿರ್ಬೋದು, ಇದೆಲ್ಲ ತುಂಬಾನೇ ಸ್ಮೂತ್ ಆಗಿ ಬೇಗನೆ ಆಗುತ್ತೆ ಕಂಪ್ಯಾರಿಟಿವ್ಲಿ. ಹೌದು, ರಿಯಲ್ಮಿ ಮೊಬೈಲ್ ಕೂಡ ತುಂಬಾನೇ ಚೆನ್ನಾಗಿದೆ. ಮೀಡಿಯಾಟೆಕ್ 7400 ನಮಗೆ ಅದರಲ್ಲಿ ಸಿಗ್ತಿದೆ. ಅದರಲ್ಲೂ ಕೂಡ ನಾವು ಸ್ಮೂತ್ ಆಗಿ ಗೇಮಿಂಗ್ ನ ಆಡ್ಬೋದು. ಬಟ್ ಏನಂತ ಅಂದ್ರೆ ಕಂಪೇರ್ ಮಾಡಿದ್ರೆ ರಿಯಲ್ಮಿ P4 ಮತ್ತೆ ಓಪೋ K13 ಕಂಪೇರ್ ಮಾಡಿದ್ರೆ ಓಪೋ K13 ಎಲ್ಲೋ ಒಂದ್ ಕಡೆ ಒಂದೊಳ್ಳೆ ಮೊಬೈಲ್ ಗೇಮಿಂಗ್ ಆಡೋದಕ್ಕೆ ಅಂತ ಅನ್ಸುತ್ತೆ, ಅಂದ್ರೆ ಪ್ರೊಸೆಸರ್ ವೈಸ್. ಬಟ್ ನಿಮ್ಗೆ ಡಿಸ್ಪ್ಲೇನು ಚೆನ್ನಾಗಿರ್ಬೇಕು, ಪ್ರೊಸೆಸರ್ ಚೆನ್ನಾಗಿರ್ಬೇಕು ಅಂತ ಅಂದ್ರೆ P4 ಇಸ್ ದ ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ತೀನಿ. ಇನ್ನು ನೀವೇನಾದ್ರೂ ತುಂಬಾನೇ ಹೆಚ್ಚು ಮೊಬೈಲ್ ನ ಯೂಸ್ ಮಾಡ್ತಾ ಇದೀನಿ ಅಂತ ಅಂದ್ರೆ ನಿಮ್ಗೆ ಬ್ಯಾಟ್ರಿ ಇಂಪಾರ್ಟೆಂಟ್ ಆಗೇ ಆಗಿರುತ್ತೆ. ಹೆಚ್ಚು ಬ್ಯಾಟ್ರಿ ಕೆಪಾಸಿಟಿ ಇರುವಂತಹ ಮೊಬೈಲ್ ನ ಹುಡುಕ್ತಾ ಇದ್ರೆ ನಿಮ್ಗೆ ರಿಯಲ್ಮಿ P4 ಬೆಸ್ಟ್ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಇದರಲ್ಲಿ 7000 mAh ಬ್ಯಾಟ್ರಿ ನಮಗೆ ಸಿಗ್ತಿದೆ. ಮೊಬೈಲ್ ತುಂಬಾನೇ ಸ್ಲಿಮ್ ಆಗಿದೆ. ಹಾಗೇನೆ ಇದರಲ್ಲಿ ನಮಗೆ 80 ವಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ನೋಡ್ತಾ ಇದೀವಿ. ಈ ಒಂದು 7000 mAh ಬ್ಯಾಟ್ರಿನ 1.5 ಅವರ್ಸ್ ಅಲ್ಲಿ ಇದು ಚಾರ್ಜ್ ಮಾಡಕ್ ಬಿಡುತ್ತೆ. ಸೊ ಒಂದು ಒಳ್ಳೆ ಬೆಸ್ಟ್ ಆಪ್ಷನ್. ನೀವೇನಾದ್ರೂ ಬ್ಯಾಟ್ರಿಗೋಸ್ಕರ ಮೊಬೈಲ್ ಹುಡುಕ್ತಾ ಇದ್ರೆ ರಿಯಲ್ಮಿ P4 ನ ನೀವು ಪರ್ಚೇಸ್ ಮಾಡಬಹುದು. ಹಾಗೆ ಸ್ಕ್ರೀನ್ ಆನ್ ಟೈಮ್ ಕೂಡ 10 ಅವರ್ಸ್ ಪ್ಲಸ್ ಬರುತ್ತೆ ಈ ಒಂದು ಮೊಬೈಲ್ ಅಲ್ಲಿ. ಸೊ ರಿಯಲ್ಮಿ P4 ಅಲ್ಲಿ ಡಿಸ್ಅಡ್ವಾಂಟೇಜ್ ಏನು ಅಂತ ಅಂದ್ರೆ ಇದರಲ್ಲಿ IP65 66 ಸಿಗುತ್ತೆ. ಮಳೆಯಲ್ಲಿ ಅಥವಾ ನೀರಲ್ಲಿ ನೀವೇನಾದ್ರೂ ಫೋನ್ ಬಿತ್ತು ಅಂತ ಅಂದ್ರೆ ಇದು ಅಷ್ಟೊಂದು ಸರ್ವೈವ್ ಮಾಡಲ್ಲ.
ಹಾಗೆ ಓಪೋ K13 ಕೂಡ ಸೇಮ್ ಒಂದು ಫೀಚರ್ ನ ಜೊತೆಗೆ ಬರುತ್ತೆ. ಬಟ್ Moto H60 Fusion ಏನಿದೆ ಇದರಲ್ಲಿ ನಾವು IP ರೇಟಿಂಗ್ ನ ನೋಡ್ತಾ ಇದೀವಿ. IP68 ಮತ್ತೆ 69 ನ ನಾವು Moto H60 Fusion ಅಲ್ಲಿ ನೋಡ್ತಾ ಇದೀವಿ. ಸೊ ಈ ಒಂದು ಮೂರು ಮೊಬೈಲ್ ನ ಕಂಪೇರ್ ಮಾಡಿದ್ರೆ Moto H60 Fusion ಏನಿದೆ ಒಂದೊಳ್ಳೆ ಕ್ಯಾಮ್ರಾ, ಮೀಡಿಯಾ ಕನ್ಸಂಪ್ಷನ್ ಮತ್ತೆ ಒಂದು ಸ್ಟ್ರಾಂಗ್ ಬಿಲ್ಡ್ ಕ್ವಾಲಿಟಿ ಜೊತೆಗೆ ನಮಗೆ ಸಿಗ್ತಿದೆ. ಸೊ ಈ ಮೂರು ರಿಕ್ವೈರ್ಮೆಂಟ್ ಏನಾದ್ರು ನಿಮ್ಗೆ ಇತ್ತು ಅಂತಂದ್ರೆ Moto H60 Fusion ನ ನೀವು ಪರ್ಚೇಸ್ ಮಾಡಬಹುದು. ಅದು ಬಿಟ್ಟು Oppo K13 ಏನಿದೆ ಇದು ಒಂದೊಳ್ಳೆ ಪ್ರೊಸೆಸರ್ ನ ಜೊತೆಗೆ ಬರ್ತಿದೆ. ಹಾಗೆ ನೀವೇನಾದ್ರೂ ಫೈಲ್ಸ್ ಅಥವಾ ಡಾಟಾ ಶೇರಿಂಗ್ಸ್ ಎಲ್ಲ ತುಂಬಾನೇ ಮಾಡ್ತೀನಿ ಅಂತ ಅಂದ್ರೆ UFS 3.1 ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ Oppo K13 ಗೆ ನೀವು ಹೋಗ್ಬೋದು. ಇಲ್ಲ ಅಂತ ಅಂದ್ರೆ ಒಂದೊಳ್ಳೆ ಆಲ್ರೌಂಡರ್ ಫೋನ್ ಬೇಕು ನಮಗೆ, ಒಂದು ಮೀಡಿಯಾ ಕನ್ಸಂಪ್ಷನ್ ಚೆನ್ನಾಗಿರ್ಬೇಕು ಅಥವಾ ಗೇಮಿಂಗು ಚೆನ್ನಾಗಿ ಆಡ್ಬೋದು, ಈ ರೀತಿ ಒಂದು ಆಲ್ರೌಂಡರ್ ಫೋನ್ ಅಂತ ಅಂದ್ರೆ Realme P4 ಅಂತಾನೆ ಹೇಳ್ಬೋದು. ಫ್ಯೂಚರ್ ವೈಸ್ ಈ ಒಂದು ಮೊಬೈಲು ಈ ಮೂರು ಮೊಬೈಲ್ ಅಲ್ಲಿ ಸ್ಟ್ಯಾಂಡ್ ಔಟ್ ನ ಮಾಡುತ್ತೆ. ಸೊ ನೀವೇನಾದ್ರೂ ಮೊಬೈಲ್ ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ಮ ಒಂದು ರಿಕ್ವೈರ್ಮೆಂಟ್ ಏನಿದೆ ಅದನ್ನು ಒಂದ್ಸರಿ ನೋಡಿ. ಸೊ ನಿಮ್ಗೆ ಇಂಪಾರ್ಟೆಂಟ್ ಏನು, ಕ್ಯಾಮ್ರಾನ, ಡಿಸ್ಪ್ಲೇನ, ಬ್ಯಾಟ್ರಿನ, ಇದೆಲ್ಲ ನೋಡಿ ಅದಾದ್ಮೇಲೆ ನೀವು ಆ ಮೊಬೈಲ್ ನ ಪರ್ಚೇಸ್ ಮಾಡಿ. ಸೊ ನಿಮ್ಗೇನು ಅನ್ಸುತ್ತೆ ಈ ಒಂದು ಆಫರ್ ಟೈಮಲ್ಲಿ ನೀವು ಯಾವ ಒಂದು ಮೊಬೈಲ್ನ ಪರ್ಚೇಸ್ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ. ಸೊ ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.